ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಹಬ್ ಬಾಣಿಗೆ ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ. ಜಿಲ್ಲಾಡಳಿತ ಭವನದ ಕಚೇರಿ ಒಳಗೆ ಬಿಡದ ಹಿನ್ನೆಲೆ ಮಾತಿನ ಚಕಮಕಿ. ರಾಜ್ಯಸಭಾ ಸದಸ್ಯರಿಗೆ ಅವಮಾನ ಮಾಡಿದ್ದೀರಿ ಎಂದು ಬಾಣಿಗೆ ಪೊಲೀಸರ ವಿರುದ್ಧ ಆಕ್ರೋಶ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಬಾಣಿಗೆ. ಸ್ಥಳಕ್ಕೆ ಆಗಮಿಸಿ ಸಮಾಧಾನ ಪಡಿಸಿದ ಎಸ್ಪಿ ಸಿದ್ಧಾರ್ಥ್ ಗೋಯಲ್. ಜಿಲ್ಲಾಡಳಿತ ಭವನದ ಒಳಗೆ ನುಗ್ಗಿ ಪ್ರತಿಭಟನೆ ಮಾಡಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು. ರಾಹುಲ್ ಗಾಂಧಿ ವಿರುದ್ಧ ಏಕವಚನದಲ್ಲಿ ನಿಂದನೆ ಮಾಡಿದ ಎಂಪಿ ನಾರಾಯಣ ಸಾಹಬ್ ಬಾಣಿಗೆ. ನಾವು ಒಂದು ವಾರ ಅಲ್ಲ ಒಂದು ವರ್ಷ ಕುಂತರೂ ಈ ದಪ್ಪ ಚರ್ಮದ ಕಾಂಗ್ರೆಸ್ ಸ್ಪಂದನೆ ಮಾಡುವುದಿಲ್ಲ. ಅದಕ್ಕಾಗಿ ಇವತ್ತು ಜಿಲ್ಲಾ ಆಡಳಿತಕ್ಕೆ ಘೇರಾವ್ ಹಾಕಬೇಕು, ಧರಣಿ ಹಾಕಬೇಕು ಅನ್ನೋ ಸಲುವಾಗಿ ಪಕ್ಷ ನಿರ್ಣಯ ಮಾಡಿದ ಹಾಗೆ ನಾವೆಲ್ಲರೂ ಬಂದಿದ್ದೇವೆ. ಡಿ ಸಿ ಅವರಿಗೆ ಮನವಿಯನ್ನು ಕೂಡ ಕೊಡಲಾಯಿತು. ಆದರೆ ಅರ್ಧ ಕಾರ್ಯಕರ್ತರು ಒಳಗೆ ಬಂದರು. ಅರ್ಧ ಕಾರ್ಯಕರ್ತರು ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಕೆಲವು ಪೊಲೀಸ್ ಅಧಿಕಾರಿಗಳು ತಡೆ ಹಿಡಿದರು. ಒಬ್ಬ MP ತಡೆ ಹಿಡಿಯತಕ್ಕಂಥ ಶಕ್ತಿ ಪೊಲೀಸರಿಗೆ ಇಲ್ಲ. ಆದರೆ ಅವರು ತಮ್ಮ ಬಾಸ್ ಅಂತಂದರೆ ಹುಚ್ಚ ಪ್ರತಿ ಸರ್ತಿ ಹೀಗೆ ಸಂಬೋಧನೆ ಮಾಡ್ತೀನಿ. ಅವ್ರೇನು ಕೇಸ್ ಹಾಕ್ತಿದ್ರೆ ನನ್ನ ಮೇಲೆ ಕೇಸ್ ಹಾಕಿ. ಆ ಖರ್ಗೆ ಅವರ ಹೇಳಿದ ಪ್ರಕಾರ ನನ್ನನ್ನು ಕೂಡ ಒಳಗೆ ಬಿಡಲಿಲ್ಲ. ನಾನು ಪ್ರತಿಭಟನೆ ಮಾಡಲಾಗಿತ್ತು. ಇವು ಎಲ್ಲರನ್ನೂ ನುಗ್ಗಿಸಿ ಒಳಗೆ ಬರ್ಬೋದಾಗಿತ್ತು. ಇದೇನು ಭಾಳ ದೊಡ್ಡ ಕೆಲಸ ಇರಲಿಲ್ಲ. ಅವರಿದ್ದು ಒಂದು 20 ಪೊಲೀಸರು, ನಾವೊಂದು 400 ಜನ ನುಗ್ಗಿಸಿ ಒಳಗೆ ಬರ್ಬೋದಾಗಿತ್ತು. ಆದರೆ SP ಅವರು ಹೇಳಿದರು, ಅವರ ಮಾನ್ಯತೆ ಕೊಟ್ಟೆ. ಅವ್ರು ಹೇಳಿದರು ಎಲ್ಲರೂ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ರಿ ಅಂತಂದರು. ಅದಕ್ಕಾಗಿ ಎಲ್ಲರೂ ಕರ್ಕೊಂಡು ಒಳಗೆ ಬಂದಿದ್ದೇನೆ. ಈ ರೀತಿಯ ದಬ್ಬಾಳಿಕೆ ಇವತ್ತು ಸರ್ಕಾರದಲ್ಲಿ ನಡೀತಾ ಇದೆ. ನೀ ತುಡುಗ ಅಂತಂತಂದರೆ ಕುಂಬಳಕಾಯಿ ಕಳ್ಳಂದ್ರೆ ಇವರೆಲ್ಲರೂ ಹೆಗಲು ಮುಟ್ಕೊಂಡ ನೋಡಕತ್ತಾರೆ. ಯಾಕಂದ್ರೆ ಒಂದಿಲ್ಲ ಒಮ್ಮೆ ಕುಂಬಳಕಾಯಿ ಕದ್ದವ್ರು. ಎಲ್ಲಕ್ಕಿಂತ ನೋವಾಗಿದ್ದೇನಂತಂದರೆ ಖರ್ಗೆ ಅವರ ಕಾಂಗ್ರೆಸ್ ಪಕ್ಷ ನಾವು ಪೂರ್ಣ ಒಂದೇ ಮಾತ್ರ ಹೇಳೋದಿಲ್ಲ, ನಾವು ಎರಡೇ ಸ್ಟ್ಯಾಂಜಾ ಹೇಳ್ತೀವಿ. ಅದಕ್ಕೆ ಆ ಸಾರ್ವಜನಿಕ ಸಭೆಯಲ್ಲಿ ಹೇಳ್ತೀವಿ, ನಾವು ಬರೀ ಒಂದು ಲಂಡ್ ಅಂಗಿ ಹಾಕ್ಕೊಂಡು ಬರ್ತೀವಿ, ಕೆಳಗೆ ಚಡ್ಡಿ ಹಾಕ್ಕೊಂಡು ಬರೋಂಗಿಲ್ಲ ಅಂತ ಹೇಳ್ದಂಗೆ ಅದು ಖರ್ಗೆ ಅವರೇ. ಈಗ ಕಾನೂನಾಗಿದೆ, ಕಾನೂನು ನೆನಪಿನಲ್ಲಿರ್ರಿ. ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕಾನೂನು ಪಾರಿತ ಆಗಿದೆ, ಗೊತ್ತಿಲ್ಲ ನಿಮಗೆ? ದಿಢೀರ್ 2 ತಾಸು ನನ್ನ ಎದುರಿಗೆ ನಿಂತಿರಲ್ಲ ಖರ್ಗೆ ಅವರೇ ನೀವು. ಅವಾಗ ಹೆಂಗೆ ಶಕ್ತಿ ಬಂತು? ಈಗ ಒಂದೇ ಮಾತ್ರ ಹೇಳುವಾಗ ಕುರ್ಚಿ ತೊಗೊಂಬ ಅಂತೀರಿ. ಕಣ್ಣು ವರ್ಷದ ಕೆಲಸ ಮಾಡಬೇಡಿ. ಒಂದೇ ಮಾತ್ರ ಈ ದೇಶದ ರಣಮಂತ್ರ, ರಾಷ್ಟ್ರಗೀತೆ, ಇದನ್ನು ನಾವು ಪೂರ್ಣವಾಗಿ ಹಾಡಲೇಬೇಕು. ನೀವು ಪೂರಾ ಹಾಡಿ ತೋರಿಸ್ರಿ, ನಾನು ರಾಜೀನಾಮೆ ಕೊಡ್ತಾನಂತ. ಬಾ, ಒಂದು ವಾರ ಟೈಮ್ ಕೊಡು, ನೀನು ಎದುರಿಗೆ ಬಂದು ನಾ ಪೂರ್ಣ ಒಂದೇ ಮಾತ್ರ ನೋಡ್ಲಾರ್ದ ಹಾಡಿ ತೋರಿಸ್ತೀನಿ. ನಮಗೆ ಸಣ್ಣವ್ರಿದ್ಲಿ ಕಲಿಸಿಲ್ಲ ಅಂತ ಯಾರಿಗೂ ಬಂದಿಲ್ಲ. ಸಣ್ಣವರಿದ್ದಾಗ ಶಾಲೆಯಾಗ ಕಲಿಸಿದ್ರೆ ಎಲ್ಲರೂ ಹೇಳ್ತಿದ್ರು. ಎಲ್ಲಿದ್ರು ಒಯ್ದು ಎಲ್ಲಿಗೆ ಹಚ್ತಾರಲ್ಲಿ ಇವರು. ಇದನ್ನು ಆ ಹುಚ್ಚ ರಾಹುಲ್ ಗಾಂಧಿಗೆ ಕೈ ಬಿಡಬೇಕು. ನಾವು ಹೋಗಿದ್ದೆ ಜಂತರ ಮಂತ್ರದಲ್ಲಿ ನಡೆದಾಗ, ಅಲ್ಲಿ ಏನಾಗ್ತದೆ ಅಂತ ಗೊತ್ತಾಗಬೇಕಂದ್ರೆ ರಾತ್ರಿ ಹೋಗಿದ್ದೆ. ನಾನು ಪ್ಯಾಂಟು T-ಶರ್ಟ್ ಹಾಕ್ಕೊಂಡು ಹೋಗಿದ್ದೆ ರಾಹುಲ್ ಗಾಂಧಿ ಗತೆ. ಏನಾರ ನಡೆದೈತೆ ನೋಡು. ಅಲ್ಲಿದ್ದವರು ಒಂದು 200 ವಿದ್ಯಾರ್ಥಿಗಳು ನೀಟ್ ಸಲುವಾಗಿ ಕೆಲಸ ಮಾಡೋರು, 1000 ಜನ ಕಾಂಗ್ರೆಸ್ಸಿನ ಗುಂಡಾಗಳು ಇದ್ದರು. ಅಂತ ಪ್ಲಸ್ ಈಗ ತಮಗೇನು ಹೇಳಬೇಕು? ನೀವು ಎಲ್ಲರೂ ವಿಡಿಯೋದಲ್ಲಿ ಆ ದಿವಸ ಯಾರ್ಯಾರು ಎಂತೆಂಥ ಮಾತಾಡಿರಿ ಎಲ್ಲವೂ ಬಂದಿದೆ, ಎಲ್ಲವೂ ನೋಡಿದ್ದಾರೆ. ಜೊತೆ ಇನ್ನೊಂದು ಚಿಕ್ಕಮಗಳೂರು ಗ್ರಾಮ ಪೇಜ್, ಅದರಲ್ಲಿ ಟಿಪ್ಪು ಸುಲ್ತಾನ್ನ ಕಟ್ಟಡ ಹಾಕಿ ಅದಕ್ಕೆ ಪಾಕಿಸ್ತಾನ ಪರ ಇರುವಂಥ ಹಾಡನ್ನು ಹಾಕಿ ಟ್ಯಾಗ್ ಮಾಡಿದ್ದಾರೆ. ಕರೆಕ್ಟ್ ಸಾಹೇಬ್ರ, ನೀವು ಹೇಳೋದು ಕರೆಕ್ಟ್. ಈಗ ಟಿಪ್ಪು ಸುಲ್ತಾನರ ಮರಿಗಳು ಹುಟ್ಟುತ್ತಾ ಇದ್ದಾವೆ. ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ. ನಾನು MP ಆಗುವಾಗ ನನ್ನ ಜೊತೆಗೆ ಕಾಂಗ್ರೆಸ್ದ MPನೂ ಕೂಡ ಆರಿಸಿ ಬಂದರು.
ನಾವು ಇಬ್ಬರು ಕೂಡಿ ಕಾರಿಡಾರ್ದಲ್ಲಿ ಬರುವಾಗ 100 ಜನ ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನು ತಡೆದು ಅವ್ರ ಹೆಸರು ಹೇಳಲಿಕ್ಕೆ ನನ್ನ ಮನಸ್ಸಾಗಲ್ಲ. ಆ ಎಂಪಿದು ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್. ವಿಧಾನಸಭೆ 3ನೇ ಮಹಡಿಯಲ್ಲಿ ಅದು ನನ್ನ ಎದುರಿಗಾಗಿದ್ದು. ಸ್ವಲ್ಪ ದೂರ ಇದ್ರು ಅವರು. ನನ್ನ ಎದುರಿಗೆ ಯಾರು ಇದ್ರು ಒಂದು 2 ಹಲ್ಲು ಮುರಿತಿದ್ದೆ ನಾನು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತೀರಿ ನೀವು, ನಾಚಿಕೆ ಬರೋದಿಲ್ಲ. ಈ ಟಿಪ್ಪುವಿನ ಅಭಿಮಾನಿಗಳು ಇನ್ನೂ ಭಾಳ ಹೆಚ್ಚಾಗ್ತಾರೆ. ಅದಕ್ಕಾಗಿ ನಾವು ಛತ್ರಪತಿ ಶಿವಾಜಿ ಸೇನಾ ಅದಕ್ಕೆ ತಯಾರದ ತಿಳ್ಕೊರಿ. ನೀವು ಒಬ್ಬ ವಿದೇಶಿಗನ್ನು ವೈಭವೀಕರಿಸ್ತೀರಿ. ಬೆಂಗಳೂರಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಬಂದಿದಲ್ರಿ, ಯಾರವರು ಉಗ್ರಗಾಮಿಗಳ ಜೊತೆ ನಂಟಿದೆ. ಯಾವ ಸಂಘಟನೆ ಅದು? ದಯವಿಟ್ಟು ಹೇಳಿ. ನನ್ನ PFR ಒಪ್ಕೋತಾರವರು. ನಮ್ಮ ಜೊತೆ ಪಾಕಿಸ್ತಾನದ ಜೊತೆಗೆ ನಮ್ಮ ಸಂಬಂಧ ಆಗಿದೆ. ಕಣ್ಣು ಮುಚ್ಕೊಂಡು ಕೂತೀರಿ ಖರ್ಗೆ ಅವರೇ.